ಅಂಕಲ್ ಬಿಸ್ಕೆಟ್ ಕೊಡಿ. ಎಷ್ಟಪ್ಪ ಬಿಸ್ಕೆಟ್? 5 ರೂಪಾಯಿ. ಅಣ್ಣ ಥ್ಯಾಂಕ್ ಯು ಅಣ್ಣ, ಬಿಸ್ಕೆಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನಿಂಗೇನು ಪ್ಯಾಕೆಟ್ ಇದ್ಯಾ? ಅವ್ರ ಕಾಲ್ಗಡೆ ಯಾಕೆ ಬೀಳಕ್ ಹೋಗಿದ್ದೀನಿ ನೋಡಿ. ತಗೊಳ್ಳಿ ಬೈ, ಇದು ಸಾಕಾ ಚಿಕ್ಕದು? ಸಾಕು ಸಾಕು. ಎಷ್ಟು ಬೈ ಇದು? 35 ರೂಪಾಯಿ ಬೈ ಇದು. ಸರ್ ಆಗಿದೆ ಬೈ. ದೊಡ್ಡ ಉಪಕಾರ ಆಗೋಯ್ತು ಸರ್. ಅಪ್ಪಿ ಏನ್ ಮಾಡ್ತಾ ಇದ್ಯಾ? ಅಪ್ಪಿ ಏನ್ ಮಾಡ್ತಾ ಇದ್ಯಾ? ಯಾಕೆ ಎಲ್ಲರೂ ಕಾಲು ಬಿಡ್ತೀವಿ? ನಿಂಗೆ ತಲೆ ಕೆಟ್ಟೋಯ್ತಾ? ನಡಿ ಅಣ್ಣ, ಒಂದ್ ದಿಮ್ ಬೇಕಾಯ್ತು. ಯಾವ ತರ ಬೇಕಪ್ಪ? ನೋಡಪ್ಪ, ಒಂದ್ 150 200 ರೂಪಾಯಿ ಇದೆ. ಇದೇ ಕೊಡೋಣ. ತಗೋ 200 ರೂಪಾಯಿ. ಎಷ್ಟು ಅಣ್ಣ ಇದು? 200 ರೂಪಾಯಿ. ಸ್ಕ್ಯಾನ್ ಹಾಕೋಣ. ಅಲ್ಲಿದೆ, ಮಾಡು ಸ್ಕ್ಯಾನ್. ಅಂಕಲ್ ನಿಮ್ಮ ಉಪಕಾರ ಯಾವತ್ತೂ ಮರೆಯಲ್ಲ ಅಂಕಲ್. ನಿಮ್ಮಿಂದ ನಮ್ಮ ಫ್ಯಾಮಿಲಿ ಕಣ್ ತುಂಬ ಮಲಗುತ್ತೆ ಅಂಕಲ್. ನೀವು ಆಶೀರ್ವಾದ ಮಾಡಿ. ಬಂದಿರೋದು ನಿಮ್ಗೆ? ಯಾಕ ಏನ್ ಹೊಡಿತೀವಿ ಬಿಡ. ಮಗ ಕಾಲಿ ಬಿದ್ರೆ ಏನಾಯ್ತು ನಿನಗೆ? ಅಲ್ಲಿ ಬೇಕ್ರಿಗೆ ಹೋದ್ರೆ ಅಲ್ಲೂ ಕಾಲು ಬೀಳ್ತಾಳೆ, ಇಲ್ಲಿ ಪೆವಿಕಿಕ್ ತಾಳಕ್ ಇಲ್ಲೂ ಕಾಲು ಬೀಳ್ತಾಳೆ, ಇಲ್ಲಿ ದಿಮ್ ತಾಳಕ್ ಬಂದ್ರೆ ಇಲ್ಲೂ ಕಾಲು ಬೀಳ್ತಾಳೆ. ಹೌದಾ? ಯಾಕಮ್ಮ ಎಲ್ಲರ ಕಾಲಿಗೂ ಬೀಳ್ತಾ ಇದೆಯಾ ನೀನು? ಯಾಕಂದ್ರೆ ಅವ್ರು ನಮ್ಗೆ ಬಿಸ್ಕೆಟ್ ಕೊಟ್ಟು ಉಪಕಾರ ಮಾಡಿದ್ರು, ಇವ್ರು ನಮ್ಗೆ ಫೆವಿಕಾಲ್ ಕೊಟ್ಟು ಉಪಕಾರ ಮಾಡಿದ್ರು, ನೀವ್ ನಮ್ಗೆ ದಿಮ್ ಕೊಟ್ಟು ಉಪಕಾರ ಮಾಡಿದ್ರಿ. ಅದಕ್ಕೆ ನಾವ್ ನಿಮ್ಗೆ ಋಣಿಯಾಗಿರ್ಬೇಕಲ್ವಾ? ಅಲ್ಲಮ್ಮ, ಅದ್ರ ಉಪ್ಪು ಖಾರ ಎಲ್ಲಮ್ಮ ಬಂತು. ನಿಮ್ಮ ಅಪ್ಪ ದುಡ್ಡು ಕೊಟ್ಟಿದ್ದಾರೆ, ಅವರೆಲ್ಲ ಕೊಟ್ಟಿದ್ದಾರೆ. ಇವಾಗ ಅರ್ಥ ಆಯ್ತಾ ನಿಮ್ಮೆಲ್ರಿಗೂ? ನಾವು ದುಡ್ಡು ಕೊಟ್ಟಿದ್ದಕ್ಕೆ ನಮ್ಗೆ ಇಷ್ಟೆಲ್ಲ ಸಿಕ್ಕಿದ್ದು. ಇದೇ ಮೈಂಡ್ ಸೆಟ್ ನ ನಿಮ್ ಏರಿಯಾ MLA MP ವಿಚಾರದಲ್ಲೂ ಇಟ್ಕೊಳ್ಳಿ. ನೀವು ಓಟ್ ಹಾಕ್ತೀರಾ, ಅವ್ರು ಗೆಲ್ತಾರೆ, ತಿಂಗಳ ಸಂಬಳ ಬರುತ್ತೆ, ಅವ್ರಿಗೆ ಬೇಕಾದಷ್ಟು ಫೆಸಿಲಿಟೀಸ್ ತಗೊಳ್ತಾರೆ, ಬಾಯಿ ಮುಚ್ಕೊಂಡ್ ಕೆಲಸ ಮಾಡ್ತಾರೆ. ನೀವ್ ಯಾಕೆ ಅವ್ರ ಮುಂದೆ ಬೊಗ್ಗಿ ಸಲಾಂ ಹೊಡಿತೀರಾ? ನಾವೆಂಗೆ ಕೂಲಿ ಅವ್ರಿಗೆ ದುಡ್ಡು ಕೊಟ್ಟು ಕೆಲಸ ಮಾಡಿಸ್ತೀವೋ ಅದೇ ತರ ನಾವ್ ತಿಂಗಳ ಸಂಬಳ ಕೊಟ್ರೆ MLA MP ಅವ್ರು ಕೆಲಸ ಮಾಡ್ತಾರೆ. ಅದ್ರಲ್ಲಿ ಅವ್ರ ಹಂಗೇನಿದೆ? ಇದೇ ಲಾಸ್ಟು. ಇನ್ಮೇಲೆ ರಾಜಕಾರಣಿಗಳ ಮುಂದೆ ಹಣ ಬಂದ ಅಂತ ಸುಮ್ನೆ ನಾಯಿಗಳ ತರ ಅಲಿಬೇಡಿ. ಸ್ವಲ್ಪನಾದ್ರೂ ಸ್ವಾಭಿಮಾನಿಗಳಾಗಿ. ಇನ್ಮೇಲೆ ಅಂತ ಕೆಲಸ ಮಾಡಲ್ಲ ಬಿಡಮ್ಮ. ಹಂಗಂತಾರೆ, ಆದ್ರೆ ಜನ ಈ ಕಾಲಕ್ಕೆ ಬದಲಾಗಲ್ಲ ಬಿಡಮ್ಮ. ಮೊನ್ನೆ ಯಾರೋ ಒಂದು ಅಪ್ಪ ಮಗಳನ್ನ ಕರ್ಕೊಂಡೋಗಿ ಒಂದು ಮಾಡಿದ ನೋಡಿ, ಎಷ್ಟು ಲೆವೆಲ್ ವೈರಲ್ ಆಗಿದೆ. ಆ ಹುಡುಗಿಗೆ ಐಟಮ್ಸ್ ಕೊಡ್ತಾರೆ, ಕಾಲಿಗೆ ಬೀಳ್ತಾ ಇರ್ತಾರೆ. ಅಪ್ಪ ಏನಕ್ಕೆ ನಾನ್ ದುಡ್ಡು ಕೊಡ್ತೀನಿ, ನೀನ್ ಕಾಲಿಗೆ ನೀನು ಅದೇ ಅಲ್ಲಪ್ಪ ಮಾಡ್ತಿರೋದು. ಅವನಿಗೆ ಸಂಬಳ ಕೊಡ್ತಿದ್ಯಾ, ಕಾರ್ ಕೊಟ್ಟಿದ್ಯಾ, ಎಲ್ಲ ಕೊಟ್ಟಿದ್ಯಾ, ಕಾಲಿಗೆ ಬೀಳ್ತೀಯ ನೀನು. ಎಷ್ಟು ನೋಡಿ ಸೆನ್ಸಿಬಲ್ ಚೆನ್ನಾಗಿ ಆಕ್ಟ್ ಮಾಡಿದಲ್ಲ ಆ ಮಗು. ನಿಜವಾದ ಒಬ್ಬ ಡೈರೆಕ್ಟರ್ ಮಾಡಲ್ಲ ಆ ಲೆವೆಲ್ಗೆ ಅಷ್ಟು ನ್ಯಾಚುರಲ್ ಆಗಿ ಮಾಡಿದ್ದಾರೆ ನೋಡಿ. ಎಷ್ಟು ಕಲೆ ಇದೆ. ಇದನ್ನ ನೀವು ಅದಕ್ಕೂ ಯೂಸ್ ಮಾಡ್ಬೋದು. ಎಷ್ಟು ಫನ್ನಿ ಆಗಿದೆ, ಎಷ್ಟು ಜನಕ್ಕೆ ತಲುಪುತ್ತದು ಅಲ್ವಾ ಸರ್? ಈ ಥರದ ವಿಷಯಕ್ಕೆ ನೋಡಿ ಸರ್, ನೀವು ಹಾರ್ಟ್ಲಿ ಕನೆಕ್ಟ್ ಆಗಿದ್ದು ನಂಗೆ ಇಷ್ಟ ಆಯ್ತು. ಅಂದ್ರೆ ತುಂಬ ಸೂಕ್ಷ್ಮನ ಗಮನಿಸಿದ್ರಿ ನೀವು. ಅಪ್ಪ ಮಗಳ ಆ ಒಂದು ಸಣ್ಣ ಕಾಂಟೆಂಟಿಗೆ ಏನೋ ಬೇರೆ ಥರದ ಒಂದು ಆಯಾಮ ಇದೆ. ಇಲ್ಲ ಖಂಡಿತ ನೋಡಿ, ಅದೇ ಹೇಳಿದ್ದು, ಅಷ್ಟು ವಿಚಾರಗಳಿದೆ. ನೀವು ಕದಕಿದ್ರೆ ಅಷ್ಟು ವಿಚಾರಗಳಿದೆ ನಮ್ಮ ಜನಗಳಲ್ಲಿ. ನಾವೆಲ್ಲ ತಲೆಗೊಡದು ಕೂರಿಸ್ಬಿಟ್ಟಿದ್ದೀವಿ. ನಿಂಗೇನು ಗೊತ್ತಾಗಲ್ಲ, ನಿಮ್ಗೇನು ಗೊತ್ತಾಗಲ್ಲ. ಅವನೊಬ್ಬ ನಾಯಕ ಬಂದೇನು, ಅವ್ನು ಇಂಗ್ಲೀಷ್ ಮಾತಾಡ್ಬಿಟ್ರೆ ಇನ್ನೂ ಗ್ರೇಟ್ ಅಂತ ಅವನು. ಅದು ಇಂಗ್ಲೀಷ್ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ರೆ ಇಲ್ಲಿ ಏನು ಬೇಕಾದ್ರೆ ತಗೊಂಡು ಮಾಡ್ಬಿಡ್ತೀವಿ. ಆ ಲೆವೆಲ್ಗೆ ಆಗ್ಬಿಟ್ಟಿದೆ. ಒಬ್ಬ ಆಟೋ ಡ್ರೈವರ್ ಕೇಳಿ, ಅವ್ನಿಗೆ ಗೊತ್ತಿರೋ ಅಷ್ಟು ನಮ್ಗೇನೋ ಗೊತ್ತಿರಲ್ಲ. ಏನಾಗಿ ಹೇಳ್ತಾನೆ, ಬದುಕನ್ನು ಹೇಳ್ತಾನೆ, ಎಲ್ಲ ಗೊತ್ತಿರುತ್ತೆ ಅವ್ರಿಗೆ. ನಾನು ಅದೇ ಅವಳು 4 ಕಡೆ ಹೇಳ್ತಾ ಇದ್ದೀನಿ ಇದನ್ನ. ಮೊನ್ನೆ ಆಟೋ ಡ್ರೈವರು ಇದು ಪ್ರಾಬ್ಲಮ್ ಆದಾಗ, ಪೆಟ್ರೋಲ್ ಡೀಸೆಲ್ ಅವ್ರ ಗ್ಯಾಸ್ ಪ್ರಾಬ್ಲಮ್ ಆದಾಗ ಹೆಂಗ್ ನಿಂತಿದ್ರು. ಕಿಲೋಮೀಟರ್ ಗಟ್ಟಲೆ. ಏನ್ ಡಿಸಿಪ್ಲಿನ್, ಯಾವ ಜಪಾನ್ ಅಲ್ಲ, ಯಾವ ಇದ್ರಲ್ಲೂ ನೋಡಕ್ಕಾಗಲ್ಲ. ಒಂದ್ ಸಣ್ಣ ರೋಡ್ ಮಧ್ಯ ಬರುತ್ತೆ ಅಂದ್ರೆ ಅಲ್ಲಿ ಗ್ಯಾಪ್ ಕೊಟ್ಟು ನಿಂತಿದ್ದಾರೆ ಅಷ್ಟು ಉದ್ದ. ಎಷ್ಟು ಬದುಕಿಗೆ ಪ್ರಾಬ್ಲಮ್ ಇದೆ ಅಲ್ವಾ? ನಾನ್ ಮುಂದೆ ಹೋಗ್ಬಿಡ್ತೀನಿ, ನನ್ ಪ್ರಾಬ್ಲಮ್ ಇದೆ, ಯಾರು ಇಲ್ಲ ನೋಡಿ. ಅವ್ನು ನಿಂತಿಯ, ಅವ್ನು ಹೋಗ್ಲಿ, ಒಂದಿನ ಆಗ್ಲಿ ನಿಂತಿದ್ರು. ವಿಚಾರವಂತಿಕೆ ಅಲ್ಲಿದೆ. ಅವ್ರನ್ನ ನೋಡಿ ನಾವು ಕಲಿಬೇಕು ಡಿಸಿಪ್ಲಿನ್. ಕಾರಲ್ಲಿ ಓಡಾಡೋರು ಹೆಂಗಂದ್ರೆ ನುಗ್ಸಿ ಬೈಕೊಂಡು ಇದ್ ಮಾಡ್ಕೊಂಡು 5 ನಿಮಿಷ ನಾವಲ್ಲಿ ಲೇಟಾಗಿ ಹೋಗ್ಬಿಟ್ರೆ ನಮ್ಗೆ ಆಗ್ತಾ ಇಲ್ಲ. ಬಟ್ ಅವ್ರು ನೋಡಿ ಬದುಕಿಗೋಸ್ಕರ ಹಂಗೆ ನಿಂತಿದ್ದಾರೆ. ಏನ್ ಹ್ಯಾಟ್ಸ್ ಆಫ್ ಅಲ್ವಾ? ಅವ್ರನ್ನ ನೋಡಿ ನಾವು ಕಲಿಬೇಕು ನಿಜವಾಗ್ಲು. ಅಂಥವ್ರು ಬರಬೇಕು, ಅಂಥವ್ರು ನಿಂತ್ಕೊಬೇಕು. ಆ ಇನ್ನೋಸೆಂಟ್ ಹೃದಯಗಳು ಬಂದು ಎಲೆಕ್ಷನ್ ನಿಂತ್ಕೊಬೇಕು. ಅವ್ರು ವರ್ಕ್ ಮಾಡಿ ತೋರಿಸ್ತಾರೆ. 1 ಲಕ್ಷ 1.5 ಲಕ್ಷ ಸಂಬಳ ಕೊಡಿ ಅವ್ರಿಗೆ ಅಲ್ಲ ಸರ್? ಯಾವ ಲೆವೆಲ್ ಕೆಲಸ ಮಾಡ್ಬೋದು ಲೆಕ್ಕ ಹಾಕೊಳ್ಳಿ. ಇನ್ನೋಸೆಂಟ್ಸ್. ನಾನು ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಅನ್ನೋರಲ್ಲ ಅವರು. ಏನು ಹೇಳಿ, ಕೇಳಿ ತಿಳ್ಕೊಂಡು ಜನ ನನಗೆ ಸಂಬಳ ಕೊಡ್ತಿದ್ದಾರೆ, ನಾನು ಇದನ್ನು ವರದಿ ಒಪ್ಪಿಸ್ಬೇಕು ಅನ್ನೋ. ಏನು ಗೊತ್ತಿರೋದು ಬೇಡ. ಸಂವಿಧಾನದಲ್ಲಿ ಏನು ಇಂಜಿನಿಯರ್ಸು, ಡಾಕ್ಟರ್ಸು, ವೆಲ್ ಎಜುಕೇಟೆಡ್ಸ್ ಬರಲಿ ಅಂತ ಬರ್ದಿಲ್ಲ. ಸರ್ ಏನಿಲ್ಲ, ಅವ್ನ ಕೆಲಸ ಹಾನೆಸ್ಟೇ ಕೆಲಸ ಮಾಡ್ಬೇಕಷ್ಟೇ. ಅವ್ನ ಸಂಬಳ ತಗೊಂಡು ಇಲ್ಲಿದ್ದಾರೆ ಓದಿರೋರೆಲ್ಲ ಪ್ರಜ್ಞೆಯಿಂದ, ಬಾಪ ನನಗೆ ಗೊತ್ತಾಗಲ್ಲಪ್ಪ ಅದೇನು ಹೇಳ್ಬಾ, ಅದೇನೋ ಬಡ್ಜೆಟ್ ಇಲ್ಲ ಅಂತೆಲ್ಲ ಅವ್ನು ಕರೀರಿ. ಅಲ್ಲಿರೋರು ಇರ್ತಾರಲ್ಲ, ಬ್ಯೂರೋ ಮಾಸ್ಟರ್ ಪೀಸ್ ಇರ್ತಾರೆ, ಎಲ್ಲ ಇದಾರಲ್ಲ, ಬಾಪ ಅಂತ ಹೇಳು. ಬೇಕಾದ್ರೆ ನಿನ್ಗೆ ಕೊಟ್ಟಿರೋದೇ ನಾವು ಅದಕ್ಕೋಸ್ಕರ. ನಿನ್ನ ಕೆಲಸ ಎಂತೆಂಥವ್ರು ಇದ್ದಾರೆ, ಯಂಗ್ಸ್ಟರ್ಸ್ ಇದ್ದಾರೆ, ಮಾಡೋರು ಇದ್ದಾರೆ. ಇದೊಂದು ಸಣ್ಣದು, ನಾನೊಂದು ಸಣ್ಣ ಕೆಲಸ ಮಾಡಬೇಕು.
ನನಗೆ ಬರುತ್ತೋ ಇಲ್ಲ ಒಂದು ವಿಡಿಯೋ ಮಾಡಿ ಹೇಯ್ ಪ್ರಜಾಕೀಯ ಹಾಂ ಯಾರು ಬರ್ತಾರೆ ಗೊತ್ತಿಲ್ಲ, ಈ ಒಂದು ಪಾಯಿಂಟ್ ನಾನು ಇಷ್ಟಪಡ್ತೀನಿ, ಒಂದು 5 ಪಾಯಿಂಟ್ ಓದಿ ಅದರಲ್ಲಿ 1 ಪಾಯಿಂಟ್ ಹೇಳಿ, ಇಲ್ಲ ಸುಮ್ಮನೆ ಪ್ರಜಾಕೀಯ ಸಪೋರ್ಟ್ ಮಾಡಿ ಬದಲಾವಣೆ ತರೋಣ ಅನ್ಲಿ, ಸಾಕು, ಇಷ್ಟೇ ಸಾಕು. ಅದು ಎಲ್ಲೋಗೋ ಔಟ್ ಆಗುತ್ತೆ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ